ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಎಜೆ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಜಯರಾಜ್ ಶೆಟ್ಟಿ. ಗೆಳೆಯರೆ, ಒಂದು ಕಾಲದಲ್ಲಿ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತಾನೆ ಕರೆಸಿಕೊಳ್ತಿದ್ದ ವಿಜಯ್ ಮಲ್ಯ ಕಟ್ಟಿದ ಸಾಮ್ರಾಜ್ಯ ಇದು. ಆದರೆ ಇವತ್ತು ಅದೇ ಸಾಮ್ರಾಜ್ಯ ಬರೋಬ್ಬರಿ 16,600 ಕೋಟಿ ರೂಪಾಯಿಗೆ ಹೊಸ ಕೈ ಸೇರಿದೆ. ಯಾರೂ ಊಹಿಸಿರಲಿಲ್ಲ 2026 ಈ ಹೊತ್ತಿನಲ್ಲಿ RCB ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ತೆರವು ಸಿಗುತ್ತೆ ಅಂತ. ಮಲ್ಯ ಅವರ ಕಾಲದ ಆ ವೈಭವ, ಆ ವಿವಾದ ಎಲ್ಲವೂ ಈಗ ಇತಿಹಾಸ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರತಿ ಇಂಚಿನಲ್ಲೂ ಒಂದು ಹೊಸ ಯುಗ ಶುರುವಾಗ್ತಿದೆ. ವಿಜಯ್ ಮಲ್ಯ ಅವರಿಂದ ಈಗಿನ ಬಿರ್ಲಾ ಗ್ರೂಪ್ವರೆಗೆ RCB ಹೇಗೆ ವಿಶ್ವದ ಅತ್ಯಂತ ಶ್ರೀಮಂತ ಕ್ರಿಕೆಟ್ ತಂಡವಾಯಿತು. ಮಲ್ಯ ಅವರ ಹಳೆ ನೆರಳು ಈಗಲೂ ತಂಡದ ಮೇಲಿದೆಯಾ? ಈ ಬಿಗ್ ಅಪ್ಡೇಟ್ ನೋಡಿದರೆ ನೀವು ಶಾಕ್ ಆಗೋದಂತೂ ಗ್ಯಾರಂಟಿ. ಹೌದು, ನಿಮಗೆ ನೆನಪಿರಬಹುದು, 2008ರಲ್ಲಿ IPL ಶುರುವಾದಾಗ RCB ಅಂದರೆ ಅದು ವಿಜಯ್ ಮಲ್ಯ ಅವರ ಸ್ಟೈಲ್ ಮತ್ತು ಗತ್ತು. ರಾಹುಲ್ ದ್ರಾವಿಡ್ರಿಂದ ವಿರಾಟ್ ಕೊಹ್ಲಿ ಅವರಿಗೆ ಸ್ಟಾರ್ ಪ್ಲೇಯರ್ಸ್ಗಳನ್ನು ತಂದು ತಂಡವನ್ನು ಗ್ಲೋಬಲ್ ಬ್ರ್ಯಾಂಡ್ ಮಾಡಿದ್ದು ಅವರೇ. ಆದರೆ ಆಮೇಲೆ ಏನಾಯಿತು ಅನ್ನೋದು ಇಡೀ ದೇಶಕ್ಕೆ ಗೊತ್ತು. ಬ್ಯಾಂಕ್ ಸಾಲದ ಸುಳಿ, ದೇಶ ಬಿಟ್ಟು ಹೋದ ಮಲ್ಯ. ಈ ಎಲ್ಲದರ ನಡುವೆ RCB ಫ್ಯಾನ್ಸ್ ತಮ್ಮ ತಂಡವನ್ನು ಬಿಟ್ಟುಕೊಡಲಿಲ್ಲ. ಮಲ್ಯ ಹೋದ ಮೇಲೆ ಡಿಯಾಜಿಯೋ ಕಂಪನಿ ಕೈಗೆ ತಂಡ ಬಂತು. ಆದರೆ ಈಗ ವಿಜಯ್ ಮಲ್ಯ ಅವರ ಯಾವುದೇ ಸಂಬಂಧವಿಲ್ಲದ ಸಂಪೂರ್ಣ ಹೊಸ ಮ್ಯಾನೇಜ್ಮೆಂಟ್ ಅಡಿಯಲ್ಲಿ RCB ಒಂದು ಹೊಸ ಅವತಾರ ಎತ್ತಿದೆ ಅಂತ ಹೇಳ್ಬೋದು. ಯಾಕೆ ಆದಿತ್ಯ ಬಿರ್ಲಾ ಗ್ರೂಪ್ ಇಷ್ಟೊಂದು ದೊಡ್ಡ ಮೊತ್ತ ಕೊಟ್ಟು ಈ ತಂಡವನ್ನು ಖರೀದಿ ಮಾಡಿತು? ನೋಡಿ, ಮಲ್ಯ ಅವರ ಕಾಲದಲ್ಲಿ RCB ಅಂದರೆ ಕೇವಲ ಎಂಟರ್ಟೈನ್ಮೆಂಟ್ ಆಗಿತ್ತು. ಆದರೆ ಈಗ RCB ಅಂದರೆ ಅದು ವಿನ್ನಿಂಗ್ ಮಷಿನ್. 2025ರಲ್ಲಿ ನಾವು ಚಾಂಪಿಯನ್ಸ್ ಆಗಿದ್ದ ಈ ದೊಡ್ಡ ಡೀಲ್ ಆಗಲು ಮುಖ್ಯ ಕಾರಣ ವಿಜಯ್ ಮಲ್ಯ ಅವರು ಅಂದು ಬಿತ್ತಿದ ಆ ಕ್ರೇಜನ್ನೇ ಈಗ ಬಿರ್ಲಾ ಅವರು ಬಿಸ್ನೆಸ್ ಆಗಿ ಬದಲಿಸುತ್ತಿದ್ದಾರೆ. ಈ ಹೂಡಿಕೆಯಿಂದ ತಂಡಕ್ಕೆ ಹೊಸ ಸ್ಪಾನ್ಸರ್ಸ್ ಬರಲಿದ್ದಾರೆ, ಪ್ಲೇಯರ್ ಸ್ಯಾಲರಿ ಹೆಚ್ಚಾಗುವ ಸಾಧ್ಯತೆ ಇದೆ ಮತ್ತು ಮುಖ್ಯವಾಗಿ ತಂಡದ ಮೇಲೆ ಇದ್ದ ವಿವಾದಿತ ಮಾಲೀಕರ ಹಣೆಪಟ್ಟಿ ಈಗ ಸಂಪೂರ್ಣವಾಗಿ ಅಳಿಸಿ ಹೋಗಿದೆ. ಸ್ನೇಹಿತರೆ, ಮಲ್ಯ ಅವರ ಕಾಲದಲ್ಲಿ ಗ್ಲಾಮರ್ ಇತ್ತು, ಆದರೆ ಕಪ್ ಇರಲಿಲ್ಲ. ಈಗ ಕಪ್ ಕೂಡ ಬಂದಿದೆ, ದೊಡ್ಡ ಹಣವೂ ಬಂದಿದೆ. ಹೊಸ ಮಾಲೀಕರು ಇನ್ನು ಮುಂದೆ ಲಂಡನ್ ಅಥವಾ ವಿದೇಶದಿಂದ ತಂಡವನ್ನು ನಡೆಸಲ್ಲ, ಬದಲಾಗಿ ಇಲ್ಲೇ ಬೆಂಗಳೂರಿನಲ್ಲಿ ಕುಳಿತು ಟೀಮನ್ನು ಮುನ್ನಡೆಸಲಿದ್ದಾರೆ. ಫ್ಯಾನ್ಸ್ಗೆ ಟಿಕೆಟ್ ಬೆಲೆಯಲ್ಲಿ ರಿಯಾಯಿತಿ ಸಿಗಬಹುದು ಮತ್ತು ಹೊಸ ಮಾಲೀಕರು ಫ್ಯಾನ್ಸ್ ಜೊತೆ ನೇರ ಸಂಪರ್ಕ ಇಟ್ಟುಕೊಳ್ಳುವ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ವಿಜಯ್ ಮಲ್ಯ ಅವರ ಯುಗ ಮುಗಿದು ಈಗ ಬಿರ್ಲಾ ಏರಾ ಶುರುವಾಗಿದೆ. ಸೊ ಫ್ರೆಂಡ್ಸ್, ಮಲ್ಯ ಅವರ ಸಾರಥ್ಯದ RCB ಇಷ್ಟನಾ ಅಥವಾ ಈ ಹೊಸ ಕಾರ್ಪೊರೇಟ್ ಲುಕ್ನ RCB ಇಷ್ಟನಾ? ವಿಜಯ್ ಮಲ್ಯ ಅವರು ತಂಡಕ್ಕೆ ಕೊಟ್ಟ ಕೊಡುಗೆಯನ್ನು ನಾವು ಮರೆಯಬಾರದು. ಆದರೆ ಈ ಬದಲಾವಣೆ ತಂಡಕ್ಕೆ ಒಳ್ಳೆಯದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಎಲ್ಲ RCB ಫ್ಯಾನ್ಸ್ಗೆ ತಲುಪಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ AJ ಧ್ವನಿ ನಿಮ್ಮದು, ಮಾತು ನಮ್ಮದು. ಜೈ ಕರ್ನಾಟಕ.